ಡಬ್ಬಾ ಸಾಂಗ್ಗೆ ಡೆಫಿನೆಟ್ ಆಗಿ ನೀವೆಲ್ಲ ಸ್ಟೆಪ್ ಹಾಕೇ ಇರ್ತೀರಾ, ಫಿಸಿಕಲಿ ಹಾಕದೇ ಇದ್ರು ಮೈಂಡಲ್ಲಿ ಆಲ್ರೆಡಿ ಸ್ಟೆಪ್ ಹಾಕಿ ಬಂದಿರ್ತೀರಾ ಅಂತ ಹೇಳ್ಬಿಟ್ಟು ಮತ್ತೊಮ್ಮೆ ಡಬ್ಬಾ ಸಾಂಗ್ ಅಲ್ಲ ಡಾರ್ಲಿಂಗ್ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ಡಾರ್ಲಿಂಗ್ 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 ಆ ಹೆಸರೇನೆ ತುಂಬಾ ಹತ್ರ ಅನ್ಸುತ್ತೆ, ಬಹುಶಃ ಅದಕ್ಕೆ ನೀವು ಆ ಟೈಟಲ್ನ ಚೂಸ್ ಮಾಡಿದ್ರೋ ಏನೋ ಅನ್ಸುತ್ತೆ. ಹೌದು, ಈ ಕತೆಗೆ ಪರ್ಟಿಕ್ಯುಲರ್ ಆಗಿ ಏನಾದರೂ ಒಂದು ಫೀಲ್ ಅಂತದ್ದು ಇಟ್ಟರೆ ತುಂಬ ಲೆಂತಿ ಲ್ಯಾಗ್ ಆಗುತ್ತೆ, ಒಂದು ಕ್ಯೂಟ್ ಆಗಿರೋದು ಏನಾದರೂ ಬೇಕು ಅನ್ನಿಸ್ದಾಗ ಈ ಟೈಟ್ಲ್ ಸಿಕ್ತು. ಓಕೆ, ಹಾಗಾಗಿ ಸೆಲೆಕ್ಟ್ ಮಾಡಿದ್ರಿ. ಸರ್, ಎಕ್ಸ್ಪೆರಿಮೆಂಟ್ ಅನ್ನೋದಾದರೆ ಟ್ಯೂನ್ಸಲ್ಲಿ ಏನು ಮಾಡಿದ್ರಿ ನೀವು? ಯಾವುದಕ್ಕೆ ತುಂಬ ಎಫರ್ಟ್ ಹಾಕಿದ್ರಿ ಸಾಂಗ್ಸ್ಗೆ? ಮೇಡಮ್ ತುಂಬ ಫ್ರ್ಯಾಂಕಾಗಿ ಹೇಳ್ಬೇಕಂದ್ರೆ ಎಕ್ಸ್ಪೆರಿಮೆಂಟ್ ಅಂತ ನಾವು ಮಾಡಿಲ್ಲ. ಆ್ಯಕ್ಚುಲಿ ಎಕ್ಸ್ಪೆರಿಮೆಂಟ್ ಅಂದರೆ ದೊಡ್ಡ ಮಾತಾಗುತ್ತೆ. ಫಿಲ್ಮ್ ಕಮರ್ಷಿಯಲ್ ಆಗಿ ಮಕ್ಳಿಗೆ ಫೋಕಸ್ ಮಾಡಿದ್ದೀವಿ. ಮಕ್ಳಿಗೆ ಹಾಕಿದ್ರೆ ದೇ ಹ್ಯಾವ್ ಟು ಎಂಜಾಯ್ ದ ಸಾಂಗ್. ಸೊ ಮಕ್ಳು ಎಂಜಾಯ್ ಮಾಡಿಬಿಟ್ರೆ ಎಲ್ಲ ಏಜ್ ಅವ್ರು ಎಂಜಾಯ್ ಮಾಡ್ತಾರೆ. ಅದನ್ನು ಫೋಕಸ್ ಮಾಡಿದ್ದೀವಿ ಡಿಫ್ರೆಂಟಾಗಿ ಅಂತ ಹೇಳೋಕ್ಕಿಂತ ಇಟ್ ಈಸ್ ಆಲ್ ಪೆಪ್ಪಿ ನಂಬರ್ಸ್. ಆ್ಯಂಡ್ ಕೇಳಿದ ತಕ್ಷಣ ಖುಷಿ ಆಗುತ್ತೆ, ಡ್ಯಾನ್ಸ್ ಮಾಡೋಕ್ಕೆ ಹಾಕ್ಕೊಬೋದು ನೀವು. ಆ್ಯಂಡ್ ಮೆಲಡಿ ಕೇಳೋರ್ಗೆ ಒಂದು ಒಳ್ಳೆ ಮೆಲಡಿನೂ ಮಾಡಿದ್ದೀವಿ, ಎಲ್ಲ ಇದೆ. ಇದು ಇವ್ರ ಕೈಗೆ ಸಿಗ್ತಾ ಇರಲಿಲ್ಲ ಅಂದ್ಬಿಟ್ಟು ಒಂದು ದಿವಸ ಇವ್ರ ಡ್ರೈವರ್ಗೆ ಫೋನ್ ಮಾಡಿ ಹೋಗಿ ಹಿಡ್ದಾಕ್ದೆ. ಅವತ್ತಿನ ದಿನ ಏನು ಅವ್ರಿಗೂ ಗೊತ್ತಿಲ್ಲ ಈ ಥರ ಡಾರ್ಲಿಂಗ್ದು ಟ್ಯೂನ್ ಮಾಡಬೇಕು ಅಂತ, ನನಗೂ ಅಷ್ಟೊಂದು ಕನ್ಫರ್ಮ್ ಇಲ್ಲ ಇವತ್ತು ಮಾಡ್ಕೊಡ್ತಾರಂತ. ರೋಡಲ್ಲಿ ನಿಂತ್ಕೊಂಡೆ ಒಂದು ಸಾಂಗ್ ಮಾಡಿದ್ವಿ, ಡಾರ್ಲಿಂಗ್ ಡಾರ್ಲಿಂಗ್ ಟೈಟ್ಲ್ ಟ್ರ್ಯಾಕು. ಫಸ್ಟು ರೆಡಿ ಆದಂಥ ಟ್ಯೂನ್ ಅದೇನಾ? ಹೌದು, ಅದೇ ಡಾರ್ಲಿಂಗ್. ನಾನೋ ಕಾರ್ ಇದೆ ಮೇಡಮ್, ಚಿಕ್ಕದು, ಅಲ್ಲಿ ಸೌಂಡ್ ಆಗುತ್ತೆ ಅಂತ ಹೊರಗಡೆ ಕೂತ್ಕೊಂಡು ಡಿಸ್ಕಸ್ ಮಾಡ್ತಾ ಇದ್ರು. ಕಾರ್ಡ್ ಇದು ಕೊಟ್ಟು ಇನ್ವಿಟೇಷನ್ ಇದ್ರಲ್ಲಿ ಕನ್ಸಲ್ ಮಾಡಿದ್ರು. ನಾಳೆ ಹೆಂಗಾದ್ರು ಹಾಕ್ಬೇಕು ಸರ್, ನಾಳೆ 10 ಗಂಟೆಗೆ ಸಾಂಗು. ನೈಟ್ 8 ಗಂಟೆ ಸಾಂಗ್ ರೆಕಾರ್ಡಿಂಗ್ ಪೂಜೆ ಇತ್ತು ಬೆಳಗ್ಗೆ. ಸಾಂಗ್ ರೆಕಾರ್ಡಿಂಗ್ ಪೂಜೆಗೆ ಸಾಂಗೇ ಇಲ್ಲ, ಒಂದು ಬಿಟ್ಟಾದ್ರೂ ಮಾಡ್ಬೇಕು, ಏನು ಮಾಡೋದು ಅಂತ. ಸರಿ ಏನು ಸರ್ ಮಾಡೋದು, ಇನ್ಸ್ಟ್ರೂಮೆಂಟ್ ಇಲ್ಲ, ಬೇರೆ ಕಡೆ ಇತ್ತು ಇನ್ಸ್ಟ್ರೂಮೆಂಟ್, ಅಲ್ಲಿ ಹೋಗಿ ನಮ್ಮ ಫಿಲ್ಮ್ ನಾವು ವರ್ಕ್ ಮಾಡೋಕ್ಕಾಗಲ್ಲ. ಆಯ್ತು ಅಂತ ನ್ಯಾನೋ ಕಾರಲ್ಲಿ ಕೂತ್ಕೊಂಡು ಇವ್ರಿಗೆ ಏನು ಮಾಡೋದು ಅಂದರೆ, ಸರ್ ಏನೋ ಒಂದು ಇಲ್ಲೇ ಒಂದು ಟ್ಯೂನ್ ಮಾಡಿ ಅಂದರು. ಫೋನಲ್ಲಿ ರೆಕಾರ್ಡ್ ಮಾಡ್ಕೊಂಡ್ವಿ. ಇವ್ರು ಲಿರಿಕ್ಸ್ ಏನೋ ಹೇಳಿ ಅಂದರೆ ಲಿರಿಕ್ಸ್ ಹೇಳಿದ್ರು, ನಾನು ಕಂಜ ನುಡ್ಸ್ಕೊಂಡು ಮಾಡಿದ್ವಿ. ಫೋನಲ್ಲಿ ರೆಕಾರ್ಡ್ ಮಾಡಿ ಅದನ್ನು ಕಾರ್ ಸ್ಪೀಕರ್ ಕನೆಕ್ಟ್ ಮಾಡಿ ಕಾರಲ್ಲಿ ಕೇಳಿದ್ವಿ. ಹೇಗಂತ ಕೇಳ್ಬೋದಾ? 4ನೇ ಕ್ರಾಸಲ್ಲಿ 3ನೇ ಮೇನಲ್ಲಿ 5ನೇ ಬಿಲ್ಡಿಂಗ್ ಅವಳು. ಓಕೆ, 5ನೇ ಬಿಲ್ಡಿಂಗ್ ಅವಳು. ಸೇರ್ಕೊಳ್ಳಿ. ತುಂಬಾ ಆ ವರ್ಷ 4ನೇ ಕ್ರಾಸಲ್ಲಿ 3ನೇ ಮೇನಲ್ಲಿ 5ನೇ ಬಿಲ್ಡಿಂಗ್ ಅವಳು. ಸುಮ್ಮನೆ 4 ಲಕ್ಷ ಕೊಟ್ಟಿದ್ದೀವಿ ಅವ್ರಿಗೆ ಆಡಕ್ಕೆ. 4 ಲಕ್ಷ ಕೊಟ್ಟಿರೋದು ಗೊತ್ತಾಗ್ತಾ ಇದೆಯಲ್ಲ, 5 ಹೇಳ್ಸಕ್ಕಾಗಿಲ್ಲ. ಈ ಫೀಲ್ ನನಗೆ ಬಾಂಬೆಲೆ ಆಯ್ತು. ನಾನು ಅರ್ಜುನ್ ಸರ್ ಆಡ್ಸಕ್ ಹೋಗಿದ್ವಲ್ಲ, ಇವ್ರು ಆಡಿದ ಹಾಡನ್ನ ನಾವು ಶೂಟ್ ಮಾಡಿಬಿಟ್ಟಿದ್ವಿ. ಸೊ ನಮಗೆ ಅದಕ್ಕೆ ತುಂಬ ನೀಟಾಗಿ ಕೇಳ್ತಾ ಇತ್ತು. ನಾನು ವಿಕಾಸಿಗೆ ಬಂದಿದ್ದು ರೇಂಜ್ ನೋಡಿದ್ರೆ ಇನ್ನೊಂದು ಅರ್ಧ ಗಂಟೆಲಿ ಆಡ್ಬಿಡ್ತಾರೆ ಅನ್ಕೊಂಡೆ. ಆದ್ರೆ ಅವ್ರಿಗೆ ತುಂಬಾ ಕಷ್ಟ ಕನ್ನಡ ಉಚ್ಚಾರಣೆ ಮಾಡೋದು. ವಾಯ್ಸ್ ಅದ್ಭುತವಾಗಿದೆ, ಆದ್ರೆ ಆ ಸ್ಲ್ಯಾಂಗ್ ಸಿಕ್ತಿಲ್ಲ. ಪೂರ್ಣಿ ಅಂತ ಇದ್ದಾರೆ. ಇಲ್ಲ, ಏನಂದ್ರೆ ನಾನು ರೆಕಾರ್ಡ್ ಮಾಡ್ತಾ ಇದ್ದೆ, ಇವ್ರ ಫೇಸ್ ನೋಡಕ್ ಆಗ್ತಿರ್ಲಿಲ್ಲ ಸರ್. ನನಗೆ ಗೊತ್ತು, ಯಾಕಂದ್ರೆ ನಾನು ಓನೇ ರೆಕಾರ್ಡ್ ಮಾಡಿದ್ದೆ. ಆಮೇಲೆ ಅವ್ರು ಹೆಂಗೆ ಪ್ರೊನೌನ್ಸ್ ಮಾಡ್ತಾರೆ, ಅದು ಆಡಿಯನ್ಸ್ ಹೆಂಗ್ ತಗೊಂತಾರೆ ಗೊತ್ತು. ಇವರು ನನ್ನ ವಾಯ್ಸ್ ಟ್ಯೂನ್ ಆಗಿದ್ದಾರೆ, ಆಡಿಯನ್ಸ್ ಡೈರೆಕ್ಟ್ ಆಗಿ ಕೇಳ್ತಾರೆ. ಇವಾಗ ಯಾರು ಅದ್ರ ಬಗ್ಗೆ ತುಂಬಾ ಇಷ್ಟಪಡ್ತಾರೆ. 5ನೇ ಬಿಲ್ಡಿಂಗ್ ಅಂದ್ರೆ 5ನೇದು ಅಂತ ಅರ್ಥ ಆಗ್ತದೆ. ಬಟ್ ನಾನೇ ಹಾಡಿದ್ರೆ ನಂದು ಯೂಶುವಲ್ ಸಾಂಗ್ಸ್ ತರ ಅನ್ಸೋದು. ಆದ್ರೆ ನಾವು ಕೇಳಿ ಅದು ಫಿಕ್ಸ್ ಆಗಿದ್ವಲ್ಲ ನಮ್ಗೆ. ಆಮೇಲೆ ಮ್ಯೂಸಿಕ್ ಡೈರೆಕ್ಟರ್ಸ್ ಎಲ್ಲ ಸಿಂಗರ್ಸ್ ಆಗ್ಬಿಡ್ತಾ ಇದಾರೆ ಅಂತ ಆಲ್ರೆಡಿ ಒಂದಷ್ಟು ಜನ ಮಾತಾಡ್ತಾ ಇದಾರೆ. ಆಲ್ರೆಡಿ ಮ್ಯೂಸಿಕ್ ಡೈರೆಕ್ಟರ್ಸ್ ಯಾವಾಗ್ಲೂ ಹಾಡ್ತಾ ಇದಾರೆ ಅಂತ. ಸಣ್ಣ ಬೇರೆ ಮಾಡ್ತಾ ಇದಾರೆ, ಸಣ್ಣ ಆಗ್ತಾ ಇದಾರೆ. ಮೋಸ್ಟ್ಲಿ ವರ್ಕ್ ಅವ್ರನ್ನ ಡಯಟ್ ಮಾಡೋಂಗ್ ಮಾಡ್ಬಿಟ್ಟಿದೆ ಅಂತ ಅನ್ಸುತ್ತೆ ಅಷ್ಟೇ. ಇಲ್ಲ ಡಯಟ್ ಮಾಡ್ತಿದ್ದೀನಿ. ಪರ್ಸನಲ್ ವರ್ಕ್ ನಮ್ಮ ವರ್ಕಲ್ಲಿ ಸಣ್ಣ ಆಗಲ್ಲ, ದಪ್ಪ ಆಗ್ತಾ ಇರ್ತೀವಿ. ಓಕೆ, ನಮ್ಮ ಡಾರ್ಲಿಂಗ್ ಇದ್ರ ಬಗ್ಗೆ ಮಾತಾಡೋಣ, ಒಂದಷ್ಟು ಫೋಕಸ್ ಮಾಡೋಣ. ಈಗ ಮ್ಯೂಸಿಕ್ ಆಲ್ರೆಡಿ ಹಿಟ್ ಆಗ್ಬಿಟ್ಟಿರೋದ್ರಿಂದ ಡೆಫಿನೆಟ್ ಆಗಿ ಆಲ್ರೆಡಿ ಇನ್ವಿಟೇಷನ್ ಪ್ರೇಕ್ಷಕರು ಕೊಟ್ಟು ಆಗೋಗಿದೆ. ಡೆಫಿನೆಟ್ ಆಗಿ ಥಿಯೇಟರ್ಗೆ ಬರ್ತಾರೆ. ಸೊ ಸ್ಟೋರಿ ಬಗ್ಗೆ ಒಂದ್ಸರಿ ಕಾನ್ಸಂಟ್ರೇಟ್ ಮಾಡೋದಾದ್ರೆ ಟ್ಯಾಟೂ ಆರ್ಟಿಸ್ಟ್ ಅಂತ ಹೇಳ್ಬಿಟ್ಟು ಯೋಗಿ ಅಂತ ಹೇಳಿದ್ರು. ಸೊ ಡೆಫಿನೆಟ್ ಆಗಿ ಇವಾಗ ನಿಜವಾಗ್ಲೂ ಟ್ಯಾಟೂ ಆರ್ಟಿಸ್ಟ್ ಆಗ್ಬಿಡ್ಬೋದು ಅಂತ ಅನ್ಸ್ಬೋದಾ ಯೋಗಿಗೆ? ಅಷ್ಟೊಂದು ಟ್ರೈನಿಂಗ್ ಆಗ್ಬಿಟ್ಟಿದ್ಯಾ? ಇಲ್ಲ, ನಾನು ರಿಯಲ್ ಲೈಫಲ್ಲೂ ಟ್ಯಾಟೂನ ಹಾಕಿಸ್ಕೊಂಡಿದ್ದೇನೆ ನಾನು. ಬಟ್ ಸಿನಿಮಾನಲ್ಲಿ ಹಾಕಿರೋದು ನಿಜ, ಬಟ್ ಆರ್ಟಿಫಿಷಿಯಲ್ ಟ್ಯಾಟೂಸ್ ಅದು. ಬಟ್ ಅದೊಂದು ಆರ್ಟ್ ಇದೆಲ್ಲ, ತುಂಬಾ ಕಷ್ಟ ಅದು. ಎಲ್ಲವನ್ಗೂ ಆ ಒಂದು ಕಲೆ ಬರಲ್ಲ. ಪ್ರತಿಯೊಂದು ಕಲೆ ತಗೊಂಡ್ರು ಎಲ್ಲವನ್ಗೂ ಅದು ಬರಲ್ಲ. ಮೇನ್ಲಿ ಇದು ಇವಾಗ ಬೇರೆ ಸೂಜಿನಲ್ಲಿ ಚುಚ್ತಾ ಇರೋ ತರ ಮಾಡೋದಿದೆಯಲ್ಲ, ಅದು ಭಾರಿ ಕಷ್ಟ. ಆಮೇಲೆ ಇಂಕ್ ಬರ್ತಾ ಇರುತ್ತೆ, ಅದನ್ನ ಒರ್ಸಿ ಮಾಡ್ಬೇಕು, ಅದು ಭಾರಿ ಕಷ್ಟ. ನಾನು ಅಲ್ಲಿ ಸುಮ್ಮನೆ ಹಿಂಗೆ ಟ್ರೈ ಮಾಡೋವಾಗ ಅದೆಲ್ಲ ನೋಡಿದ್ನಲ್ಲ, ನನ್ಗೆ ಹೆಂಗೂರು ಮಾಡ್ತಾರೆ ಇವರು, ಒಂದು ಐಡಿಯಾ ಇರ್ಬೇಕು ಅದಕ್ಕೆ. ಬಟ್ ಹ್ಯಾಟ್ಸ್ ಆಫ್ ಎಲ್ಲ ಟ್ಯಾಟೂ ಆರ್ಟಿಸ್ಟ್ಗಳಿಗೆಲ್ಲ. ಈ ಸಿನಿಮಾ ಆಗು ಮುಂಚೆನೆ ನೀವು ಟ್ಯಾಟೂ ಹಾಕಿಸ್ಕೊಂಡಿದ್ದಲ್ವಾ? ನನ್ನ ಕೈಯಲ್ಲಿತ್ತು. ಆಮೇಲೆ ಹಾಕಿಸ್ಕೊಂಡಿದ್ದಲ್ಲ? ಇಲ್ಲ, ಆಮೇಲೆ ಒಂದು ಹಾಕಿಸ್ಕೊಂಡ್ರ. ಓಕೆ, ಡಾರ್ಲಿಂಗ್ ಇನ್ಸ್ಪಿರೇಷನ್ ಏನ? ಹೌದು, ಡಾರ್ಲಿಂಗ್ ಅಲ್ಲಿ ಬಂದಿರೋರ್ನೇ ಕರ್ಕೊಂಡು ಹೋದ.
ಹಂಗ್ ಬಂದ್ರು ಸ್ಪಾಟ್ಗೆ ಮನೆಗೆ ತಗೊಂಡೋಗಿ ಟ್ಯಾಟೂ ಹಾಕಿಸ್ಕೊಂಡಿದ್ದೆ. ಸತ್ಯ ಹೊರಗೆ ಬರ್ತಾ ಇದೆ ನಿಜವಾದ ಇನ್ನೊಬ್ರು ಡಾರ್ಲಿಂಗ್. ಇನ್ನೊಂದೇನಂದ್ರೆ ಯೋಗಿನ ನಾವು ಫೀಲ್ ಮಾಡ್ಬೋದು ಇವ್ನು ಟ್ಯಾಟೂ ಆರ್ಟಿಸ್ಟ್ ಅಂತ. ಅವನು ಚಪ್ಪಲಿ ಹೊಲಿಯೋ ಕ್ಯಾರೆಕ್ಟರಿಂದ ಹಿಡಿದು ಎಲ್ಲ ಥರ ಕ್ಯಾರೆಕ್ಟರ್ ಮಾಡಿದ್ದಾನೆ. ಆದರೆ ಈ ಲುಕ್ಕು ತುಂಬ ಪರ್ಫೆಕ್ಟಾಗಿ ಸೂಟ್ ಆಗಿದೆ ಅವನಿಗೆ. ಅವನು ಡ್ರೆಸ್ಸಿಂಗ್ ಸ್ಟೈಲ್ಗೂ ಅವ್ನು ಮಾಡೋ ಕೆಲ್ಸಕ್ಕೂ ತುಂಬ ಚೆನ್ನಾಗಿದೆ. ಆಮೇಲೆ ನಮಗೆ ಟ್ಯಾಟೂ ಆರ್ಟಿಸ್ಟ್ ಹಾಕಿಸ್ಕೊಳ್ಬೇಕಾದ್ರೆ ನೀನು ಹಾಕ್ತೀನಿ. ಯಾರಿಗಾರ ಹಾಕಪ್ಪ. ಇವ್ರು ಹೆಂಗು ಸಿನಿಮಾಗಳು ಸೀರೀಸ್ ಫ್ಲಾಪ್ ಆಗ್ತಾ ಇದೆ. ಇದು ಫ್ಲಾಪ್ ಅಂದ್ರೆ ಟ್ಯಾಟೂ ಆರ್ಟಿಸ್ಟ್. ಓಕೆ, ಹಾಗಿದ್ರೆ ಡಾರ್ಲಿಂಗ್ ಹೋ ಡಾರ್ಲಿಂಗ್ ಡಾರ್ಲಿಂಗ್ ಹಾಡನ್ನ ಒಂದ್ಸರಿ ನೋಡ್ಕೊಂಡು ಬನ್ನಿ. ನೀವು ಮಾರ್ಕೆಟ್ಗೆ ಹೋದ್ರೆ ಹೇಗಿರುತ್ತೆ ಆ ಸೋರ್ಸ್ ಲೈಟು, ಆ ಕಲರ್ಫುಲ್ಲು ಫ್ಲವರ್ಸ್ ಎಲ್ಲ, ಅದನ್ನು ಹೇಗೆ ತೋರಿಸ್ಬೋದು, ಡ್ಯೂಯೆಟ್ ಸಾಂಗ್ ಹೇಗೆ ಮಾಡ್ಬೋದು ಅಂತ ಒಂದು ಎಕ್ಸ್ಪೆರಿಮೆಂಟ್ ಮಾಡಿದ್ವಿ. ಸ್ಟಮ್ಮಲ್ಲಿ ಒಂದು ಡ್ಯೂಯೆಟ್ ಸಾಂಗ್ ಮಾಡಿದ್ರೆ ಹೇಗಿರುತ್ತೆ, ಈ ಥರ ಒಂದು ವಿಜುವಲ್ ಟ್ರೀಟ್ಮೆಂಟ್ ಚೆನ್ನಾಗಿದೆ. ಉಸಿರೊಳಗೆ ಬಚ್ಚಿಡುವೆ ಕೈ ಚಾಚು ನನ್ನ ಕಣ್ಣಳ